ಬಿಡದಿ ವಿಚಾರದಲ್ಲಿ ಮಾತಾಡೋಷ್ಟು ದೊಡ್ಡವನಲ್ಲ. ಆದರೂ ಕೂಡ ಯಾಕೆಂದರೆ ನಾನು ಒಂದು ಮೀಡಿಯಾದಲ್ಲಾಗಲಿ ನಮ್ಮ ನಾಯಕರು ಬಾಲಣ್ಣವ್ರ ಹತ್ರ ತಿಳ್ಕೊಂಡಿರೋದಾಗಲಿ ಕೆಲವು ಮುಖಂಡರುಗಳ ಹತ್ರ ತಿಳ್ಕೊಂಡಿರೋ ವಿಚಾರದಲ್ಲಿ ಅದು ಏನಂತ ಹೇಳಿದ್ರೆ ಅವ್ರು ಮಾಡಿದ್ರೆ ಅದೇನೋ ಗಾದೆ ಹೇಳ್ತಾರೆ, ಅದನ್ನು ಕರೆಕ್ಟಾಗಿ ಗಾದೆ ಜ್ಞಾಪಕ ಬರ್ತಾ ಇಲ್ಲ. ಅದು ಅವ್ರು ಮಾಡಿದ್ರೆ ಮಾತ್ರ ಸರಿ, ಬೇರೆಯವ್ರು ಮಾಡಿದ್ರೆ ತಪ್ಪು. ಅದನ್ನು ಶುರು ಮಾಡಿದವ್ರು ಯಾರು, ಆ ಪ್ರಾಜೆಕ್ಟ್ನ ಶುರು ಮಾಡಿದವ್ರು ಯಾರು, ಅದನ್ನು ಯೋಚನೆ ಮಾಡಬೇಕು. ಅವರೇ ಮಾಡಿದರೆ ಇದಕ್ಕೇನು ವಿರೋಧ ಇರ್ತಿರ್ಲಿಲ್ಲ. ಯಾಕೆಂದರೆ ನಮ್ಮ ಬಾಲಣ್ಣವ್ರು ಅನೇಕ ಸಾರಿ ಹೇಳಿದ್ದಾರೆ. ಅಂದರೆ ಸಿದ್ದರಾಮಣ್ಣವ್ರು ಮುಖ್ಯಮಂತ್ರಿ ಆದಾಗ ಇದ್ರ ಬಗ್ಗೆ ಚರ್ಚೆನೇ ಮಾಡಲಿಲ್ಲ, ಚರ್ಚೆಗೆ ಬರಲಿಲ್ಲ. ಬಿಡದಿ ಶುರುವಾಗಿತ್ತ ನೀವು ಕಟ್ಟಂಗೆ ಒಂದು ಭೂಸ್ವಾಧೀನ ಮಾಡಬೇಕು, ಇಲ್ಲಿ ಟೌನ್ಶಿಪ್ ಮಾಡಬೇಕು ಅಂತ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ನಾಯಕರ ಸಿದ್ದರಾಮಣ್ಣವ್ರ ಮುಖ್ಯಮಂತ್ರಿ ಆಗಿದ್ದಾಗಲೇ ಇತ್ತು. ಅವಾಗ ಯಾರೂ ಕೂಡ ಚಕಾರ ಎತ್ತಲಿಲ್ಲಪ್ಪ. ನನಗಂತ ಯಾರು ಕೂಡ ಬಾಲಣ್ಣ ಸುಮಾರು ಸರಿ ಹೇಳಿದ್ದಾರೆ, ಯಾರು ಕೂಡ ಚಕಾರ ಎತ್ತಲಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆದ ತಕ್ಷಣ ಏನು ಎಲ್ಲರೂ ಕೂಡ ಕೊಡ್ಕೊಂಡು ಎದ್ದು ಬಿಟ್ಟಿದ್ದಾರೆ. ಬಿ ಜೆ ಪಿನವರು JDSನವರೆಲ್ಲ ಕೊಡ್ಕೊಂಡು ಎದ್ದು ಬಿಟ್ಟಿದ್ದಾರೆ. ಯಾಕೆಂದರೆ ಬೇರೆ ಅವ್ರಿಗೇನು ಇಶ್ಯೂ ಇಲ್ವಲ್ಲ. ಡಿ ಕೆ ಶಿವಕುಮಾರ್ ಸಾಹೇಬರು ಇದ್ದಾಗ ಮೊದಲು ಸಿದ್ದರಾಮಣ್ಣ ಸಾಹೇಬರು ಇರಬೇಕಾದ್ರೆ ಹಿಂದುತ್ವ ಯಾರು ಅವರು ಸಿದ್ದರಾಮುಲ್ಲಾ ಖಾನು ಆ ಥರ ಏನೋ ಒಂದು ವಿಚಾರಗಳನ್ನ ಮುಂದಿಡ್ಕೊಂಡ್ಬರ್ತಾ ಇದ್ರು. ಡಿ ಕೆ ಶಿವಕುಮಾರ್ ಸಾಹೇಬ್ರ ಮೇಲೆ ಹಿಂದುತ್ವದೂ ಹೇಳಂಗಿಲ್ಲ. ಆ ರೀತಿ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ನಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಬೇರೆ ಯಾವುದೂ ವಿಚಾರ ಇಲ್ಲ. ಬಿಡದಿ ಒಂದು ವಿಚಾರ ಬಿಟ್ಟರೆ ಬೇರೆ ಯಾವುದಕ್ಕೆ ಪಾಪ ಕಾವೇರಿ ವಿಚಾರದಲ್ಲಿ ಏನೋ ಒಂದು ಏನೋ ಮಳೆ ಇಲ್ಲ, ಅದೊಂದು ಇಶ್ಯೂ ತಗೊಳ್ಬೇಕು ಅಂದ್ಕೊಂಡಿದ್ರು. ಅದಕ್ಕೂ ಕೂಡ ನಮ್ಮ ಪ್ರಕೃತಿ ಮಳೆರಾಯ ದೇವ್ರ ದಯದಿಂದ ಮಳೆರಾಯ ಬರ್ತಾ ಇದ್ದಾರೆ. ಅದಕ್ಕೂ ಕೂಡ ಅವಕಾಶ ಇಲ್ದಂಗೆ ಆಯ್ತು ವಿರೋಧ ಪಕ್ಷದವ್ರಿಗೆ. ಹಾಗಾಗಿ ಬಿಡದಿ ವಿಚಾರ ಒಂದೇ ಇಶ್ಯೂ ಇರೋದು ಈಗ ಸ್ಟೇಟಲ್ಲಿ. ಈಗ ಬಿಡದಿ ವಿಚಾರ ಒಂದೇ ಸ್ಟೇಟಲ್ಲಿ ಇರೋದು. ಅದನ್ನು ಯಾಕೆಂದರೆ ಅವರು ಕೂಡ ಬೆಳಗ್ಗೆ ಇದ್ದರೆ ನಮ್ಮ ಪಕ್ಷ ಇದೆ, ನಮ್ಮ BJP ಪಕ್ಷ ಆಕ್ಟಿವ್ ಆಗಿ ಕೆಲಸ ಮಾಡ್ತದೆ, JDS ಪಕ್ಷ ಆಕ್ಟಿವ್ ಆಗಿ ಕೆಲಸ ಮಾಡ್ತದೆ ಅನ್ನೋದನ್ನ ಜನಗಳಿಗೆ ತೋರಿಸ್ಬೇಕಲ್ಲ. ಹಾಗಾಗಿ ಮಾಡ್ತಾ ಇದ್ದಾರೆ ಹೊರತು ಯಾವುದೇ ಕಾರಣಕ್ಕೂ ಇದರಲ್ಲಿ ಬೇರೆ ಯಾವುದೇ ಉದ್ದೇಶ ಅವ್ರಿಗೆ ರೈತರು ಉಳಿಸ್ಬೇಕು ಅನ್ನೋ ಉದ್ದೇಶ ಯಾವುದೇ ಕಾರಣಕ್ಕೂ ಇಲ್ಲ. ಅಲ್ಲಿ ಬಾಲಣ್ಣರು ಯಾವಾಗಲೂ ಹೇಳ್ತಾ ಇರ್ತಾರೆ, ಅಂದರೆ ಹೆಚ್ಚು ಜನ ರೈತರು ಅದನ್ನು ಟೌನ್ಶಿಪ್ ಮಾಡಬೇಕು ಅಂತ ಎಲ್ಲರೂ ಕೂಡ ಕೇಳ್ಕೊಳ್ತಾ ಇದ್ದಾರೆ. ಆಲ್ರೆಡಿ ಭೂ ಸ್ವಾಧೀನ ಮಾಡಿಕೊಂಡು ಅದಕ್ಕೆ ಅವರಿಗೆ ಏನು ನಿಗದಿ ಮಾಡಿದಾರೋ ಆ ದರ ಕೂಡ ಕೊಡ್ತಾ ಇದ್ದಾರೆ. ಹಂಗಾಗಿ ಏನು ಮಾಡೋದು, ವಿರೋಧ ಇದ್ದೇ ಇರ್ತದೆ. ಈಗ ಹೆಚ್ಚು ರೈತರು ಯಾರು ಒಲವು ಪಡೆದ್ರು ಅದ್ರ ಕಡೆ ನಾವು ಕೆಲಸ ಮಾಡಬೇಕು. ಯಾಕಂದರೆ ಹೆಚ್ಚು ರೈತರು 50%ಕ್ಕಿಂತ ಕಡಿಮೆ ರೈತರು ಏನಾದರೂ 50%ಕ್ಕಿಂತ ಕಡಿಮೆ ರೈತರು ಏನಾದರೂ ಬೇಡ ಅಂತ ಹೇಳಿದರೆ, ಜಾಸ್ತಿ ರೈತರು ಏನಾದ್ರು ಬೇಡ ಅಂತ ಹೇಳಿದರೆ ಮಾಡ್ಬೋದಿತ್ತು. ಹೆಚ್ಚು ರೈತರು ಹೇಳ್ತಾ ಇದ್ದಾರಲ್ಲ, ಅವ್ರು ಪರವಾಗಿದ್ದಾರಲ್ಲ, ಆ ಟೌನ್ಶಿಪ್ ಪರವಾಗಿದ್ದಾರಲ್ಲ ಹೆಚ್ಚು ಜನ ರೈತರು. ಆ ಟೌನ್ಶಿಪ್ ಸುಮಾರು 70%ಗಿಂತ ಜಾಸ್ತಿ ರೈತರು ಪರವಾಗಿದ್ದಾರಲ್ಲ. 70%ಗಿಂತ ಜಾಸ್ತಿ ರೈತರು ಪರವಾಗಿ ಮಾಡಬೇಕಲ್ವ, ಕೆಲಸ ಮಾಡಬೇಕಲ್ವ. ಸರ್ಕಾರ ಆಗಲಿ, ಅಲ್ಲಿ ಸ್ಥಳೀಯ ಶಾಸಕರಾಗಲಿ, ಈಗ ಸಚಿವರಾದಂಥ ಬಾಲಣ್ಣವ್ರು ಮಾಡಬೇಕಲ್ವ ಅದು ಕೆಲಸನ. 70% ಇದ್ದವ್ರು ಮಾಡಬೇಕಾ ಅಥವಾ 30% ಇದ್ದವ್ರಿಗೆ ಮಾಡಬೇಕಾ? ಖಂಡಿತ ಕೊಡ್ತಾರಲ್ಲ, ಅದನ್ನೇ ಹೇಳ್ತಾ ಇದ್ದಾರೆ. ಸ್ಟ್ಯಾಟಿಕ್ಸ್ ಕೊಡ್ತಾರೆ, ನಮ್ಮ ನಾಯಕರು ಕೊಡ್ತಾರೆ. ಅದಕ್ಕೆ ಅದ್ರವ್ರು ವೆಯ್ಟ್ ಮಾಡಿ ಸ್ವಲ್ಪ. ಯಾಕೆ ಸುಮ್ಮನೆ ಜನಗಳನ್ನ ಎತ್ಕೆಡ್ತೀರ? ಬೇರೆ ಎಲ್ಲೋ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ಜಿಲ್ಲೆಗಳನ್ನೆಲ್ಲ ತಗೊಂಬಂದು ರೈತರನ್ನ ಯಾಕೆ ಇಲ್ಲಿ ಗುಡ್ಡೆ ಆಗ್ತಾ ಇದ್ದೀರಾ? ಇಲ್ಲಿ ಬಸ್ನಲ್ಲಿ ತುಂಬ್ಕೊಂಬಂದು ಬಿಡಿ. ಅದು ಲೋಕಲ್ ರೈತರನ್ನ ಕೇಳಿ ನೀವು. ಲೋಕಲ್ ರೈತರನ್ನ ಬಿಟ್ಟು ಬೇರೆ ಯಾರನ್ನ ಕರ್ಸ್ಬೇಡಿ ಸ್ವಾಮಿ ನೀವು. ರಾಮನಗರ ಆ ವ್ಯಾಪ್ತಿ ರೈತರನ್ನ ಬಿಟ್ಟು ಬೇರೆ ಯಾರನ್ನೂ ಕರ್ಸಲೇಬೇಡಿ ನೀವು. ನಾವು ಕರ್ಸಲ್ಲ, ನೀವು ಕರ್ಸೋದು ಬೇಡ. ಯಾಕೆ ಸುಮ್ಮನೆ ರೈತರನ್ನ ಎತ್ಕೆಡ್ತೀರಾ? ಅವ್ರ ಮೇಲೆ ಸುಮ್ಮನೆ ಕೇಸ್ಗಳು ಗಲಾಟೆ ಮಾಡಿಕೊಂಡು ಕೇಸ್ಗಳು ಹಾಕೊಂಡು ಅವರು ತಿರುಗಬೇಕಾಗ್ತದೆ. ಆ ಕೆಲಸ ಬೇಡ. ಅದು ನಾನು ನಾಯಕರೆಲ್ಲ ಅವರ ರಾಜಕೀಯನ ಈ ಥರ ವಿಚಾರಗಳೆಲ್ಲ ಅಭಿವೃದ್ಧಿ ವಿಚಾರದಲ್ಲಿ ಮಾಡೋಕ್ಕೆ ಹೋಗ್ಬೇಡಿ. ಬೆಂಗಳೂರು ಮತ್ತು ಡೆವಲಪ್ಮೆಂಟ್ ಮಾಡಬೇಕು. ಹೇಗೆ ಡೆವಲಪ್ಮೆಂಟ್ ಮಾಡೋದು? ಟೌನ್ಶಿಪ್ ಬೆಂಗಳೂರಲ್ಲಿ ಹಂಗೆ ಕಿಸ್ಕಿಂದದಲ್ಲೇ ಇರಬೇಕಾ? ಹೊಸ ನ್ಯೂ ಡೆಲ್ಲಿಯಲ್ಲೆಲ್ಲ ಮಾಡಿಲ್ವಾ? ಟೌನ್ಶಿಪ್ಗಳು ಮಾಡಿಲ್ವಾ? ಹೊಸ ನ್ಯೂ ಡೆಲ್ಲಿ ಅಂತ ಮಾಡಿದರೆ ಹೇಗಿದೆ ಅಲ್ಲಿ ನ್ಯೂ ಡೆಲ್ಲಿ ಹೋದರೆ? ನಿಮಗೂ ಆ ಥರ ಬೆಂಗಳೂರಿಂದ ಇದು ಅಭಿವೃದ್ಧಿ ಆಗಬೇಕು ತಾನೆ. ಅದನ್ನು ಕೂಡ ನೀವು ಯೋಚನೆ ಮಾಡಿ. ಅಲ್ಲೇ ಬೇರೆ ಥರ ಪ್ಲ್ಯಾನ್ ಇರ್ತದೆ, ನಿಮ್ಮದೇ ಬೇರೆ ಥರ ಪ್ಲ್ಯಾನ್ ಇರುತ್ತೆ. ಇಲ್ಲಿ ಮಾಡಿದ್ರೆ ನೀವು ಮಾಡಿದ್ರೆ ಮಾತ್ರ ಕರೆಕ್ಟು, ನಾವು ಮಾಡಿದ್ರೆ ಸರಿ ಇಲ್ವಾ? ಆ ಧೋರಣೆ ಬಿಡಿ ನೀವು.